ಅಲ್ಲೇ ಕಿತ್ಕೊಂಬರ್ತಾವೆ ಮಾತ್ರ. ಎಷ್ಟಿದು ಕಿತ್ತನ ಭಾಯ್ 250 rupees 50 rupees 250 discount. ನೋಡಿ ಗೈಸ್ ಇಷ್ಟು ಚಾಕ್ಲೇಟ್ಗಳು. ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಚೆನ್ನಾಗಿರೋ ಅಂದ್ಕೊಳ್ತೀನಿ. ನೆನ್ನೆ ಒಂದು ವಿಡಿಯೋ ನೋಡಿರ್ತೀರಾ, ಬೆಂಗಳೂರಿಂದ ಹೊರಟು ಗೋವಾಗೆ ಬಂದಿರೋವಂಥದ್ದು. ಅಂದರೆ ಟ್ರಾವೆಲ್ದು ಬೆಂಗಳೂರಿಂದ ಟ್ರೈನಲ್ಲಿ ಬಂದು ಗೋವಾ ಬಂದು ರೀಚ್ ಆಗಿರೋದನ್ನು ನೋಡಿರ್ತೀರಾ ಒಂದು ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಗೋವಾದಲ್ಲಿ ಒಂದಷ್ಟು ಜನಕ್ಕೆ ಡ್ರೀಮ್ ಇರುತ್ತೆ, ಎಲ್ಲ ಹುಡುಗರಿಗೂ ಡ್ರೀಮ್ ಇರುತ್ತೆ. ಅದೇ ಥರ ನಮಗೂ ಡ್ರೀಮ್ ಇತ್ತು. ಯಾವಾಗ ಇನ್ನೊಂದು 15-20 ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಗೋವಾಗೆ. ಸೊ ಬಟ್ ಇವಾಗ ಬಂದಿದ್ವಿ ಗೋವಾಗೆ. ಆಯ್ತಾ, ಶುರು ಮಾಡೋಣ ಗೈಸ್. ಮತ್ತೆ ನೆನ್ನೆ ಬಂದಿದ್ದು ರೂಮ್ ಟೂರ್ ಮಾಡಿರಲಿಲ್ಲ ಅಲ್ಲ, ಸೊ ನಾವಿರೋಂಥ ರೂಮು ಒಳಗಡೆ ಯಾವ ಥರ ಇದೆ ಏನು ಎತ್ತ ಎಲ್ಲ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೋಡಿ, ಇದೇ ರೂಮು, ನಾವು ಬುಕ್ ಮಾಡಿದಂಥ ರೂಮು. ಟಿ ವಿ ಇದೆ, ಇದು ವಾರ್ಡ್ರೋಬು, ಮಾಮೂಲಿ ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆಯಿತಾ, ನೋಡಿ ವಾರ್ಡ್ರೋಬ್ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ನಾನು ಶರ್ಟ್. ಇದು ಬಂದುಬಿಟ್ಟು ಬೆಡ್ಡು, ಹಿಂದೆ ವಾಲ್ಪೇಪರ್ ಹಾಕಿದ್ದಾರೆ ಬೆಡ್ಗೆ. ಈ ಕಡೆ ಬಂದರೆ ನಿಮಗೆ ವಾಶ್ರೂಮ್ಸ್, ಈ ಕಡೆ ವಾಶ್ರೂಮ್ ಇದೆ. ಈ ಕಡೆ ಬಂದರೆ AC ಇದೆ. ಮತ್ತು ಇಲ್ಲೊಂಥರ ಚಿಕ್ಕ ಟೇಬಲ್ ಇಕ್ಕಿದ್ದಾರೆ. ಔಷಧಿ ಹಾಕೊಳ್ಳೋದೇನಿದ್ರೆ ಇಂಟ್ರೆಸ್ಟ್ ಇದ್ದರೆ ಔಷಧಿ ಹಾಕೋಬೋದು. ಎಲ್ಲ ಔಷಧಿ ಹಾಕದೆ ಹೋದರೆ ಅವಮಾನ ಇಲ್ಲಿ. ಸೊ ಈ ಕಡೆ ಬಂದರೆ ಇನ್ನು ಕಿಟಕಿ ಹತ್ರ ಬಂದರೆ ವ್ಯೂ ನೋಡ್ಬೋದು. ಈ ಕಡೆ ಇದ್ರ ಬ್ಯಾಕ್ ಸೈಡ್, ಹೋಟ್ಲ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಇದೇನು ಅಂತ ನಮಗೂ ಗೊತ್ತಿಲ್ಲ. ಇವಾಗ ಹೋಗಿ ನೋಡಬೇಕು. ಇದನ್ನು ಮೋರಿನ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ. ಕೆರೆನ, ನದಿನ, ಸಮುದ್ರನ ನೋಡಬೇಕು. ಬಟ್ ಚೆನ್ನಾಗಿದೆ. ಬಟ್ ನೀರು ಕಲರ್ ಒಂಥರ ಗ್ರೀನ್ ಥರ ಇದೆ. ಬಟ್ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಫುಲ್ ಉದ್ದಕ್ಕೆ ಹಿಂದೆ ತನಕ ಇದೆ. ಅದು ನೋಡ್ಬೇಕು, ಈಚೆ ಹೋಗಿ ಏನು ಎತ್ತ ನೋಡ್ಬೇಕು. ಸೊ ಇದು ನಮ್ಮ ರೂಮ್ ಟೂರು ಗೈಸ್. ಟೈಮ್ ಬಂದು ಹತ್ತಿರ 9 ಗಂಟೆ ಆಯಿತು. ಸೊ ಇನ್ನೂ ತಿಂಡಿನೂ ಕೂಡ ಮಾಡಿಲ್ಲ ನಾವು. ಸ್ವಲ್ಪ ಬಂದು ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಇವಾಗ ತಿಂಡಿಗೆ ಹೋಗ್ತಾ ಇದ್ವಿ. ಬನ್ನಿ ತಿಂಡಿ ಮಾಡ್ಕೊಂಬರೋಣ. ಏನು ಗ್ಲಾಸ್ ಗೀಸ್ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದೆ ಮಗನೇ. ಟೀ ಶರ್ಟ್ ಎಲ್ಲ ಏನು ಅದು, ಯು ಆರ್ ಯುವರ್ ಓನ್ಲಿ ಲಿಮಿಟ್ ಅಂತ. ಏನು ಹಂಗಂದ್ರೆ ಗೈಸ್, ನಾನು ವಿಡಿಯೋ ಮಾಡೋಣ ಅಂತ ಇನ್ನೊಂದು ಫೋನ್ ವಿಡಿಯೋ ಮಾಡ್ತೀನಲ್ಲ ಪ್ರತಿ ಸಲ, ಅದು ವಿಡಿಯೋ ಮಾಡೋದ ಅಂದ್ಬಿಟ್ಟು ಚಾರ್ಜಿಂಗ್ ಹಾಕಿದ್ದೀನಿ. ಚಾರ್ಜ್ ಇಲ್ಲ ಅಂದ್ಬಿಟ್ಟು ಚಾರ್ಜೇ ಆಗ್ತಿಲ್ಲ ಗೈಸ್. ಇದು ಸರಿ ಕೈ ಕೊಡಂಗೆ ಐತೆ, ಚಾರ್ಜಿಂಗೇ ಆಗ್ತಿಲ್ಲ. ಸೊ ನೋಡೋಣ, ಇದಾಗಿಲ್ಲ ಅಂದರೆ ಈಗ ಶೂಟ್ ಮಾಡ್ತಿರೋ ಫೋನಲ್ಲೇ ಮಾಡಬೇಕಾಗತ್ತೆ. ಬನ್ನಿ ಹೋಗೋಣ ಗೈಸ್. ಟಿಫನ್ಗೆ ಬಂದ್ವಿ. ನಾನು ಪ್ಲೇನ್ ದೋಸೆ ತೊಗೊಂಡಿದ್ದೀನಿ. ಇವನು ಇನ್ನೂ ಬುಕ್ ಮಾಡಿಲ್ಲ. ಇವನು ಇನ್ನೂ ಇವಂದು ಬಂತು ಮಸಾಲೆ ದೋಸೆ. ನಿಂದು ಈ ಮಸಾಲೆ ದೋಸೆ ಅಂತಿದ್ದು ಎರಡು ಒಂದೇ ಥರ ಐತೆ, ಬಟ್ ಒಳಗಡೆ ಮಸಾಲೆ ಇರ್ತದೆ. ಗೈಸ್, ಯಾವುದೋ ಚರ್ಚ್ ಹತ್ರ ನೋಡೋಕೆ ಬಂದ್ವಿ. ನೋಡ್ರಿ, ಯಾವ ಚರ್ಚ ಇದು? ಯಾವ ಜ್ವರಾಗ ಹೇಳೋ. ಏನು ಗೈಸ್ ಬಿಸಿಲಿದು, ಯಪ್ಪ ಫೋನೆಲ್ಲ ಹ್ಯಾಂಗ್ ಆಗ್ತೈತೆ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡೋಕೆ ಟ್ರೈ ಮಾಡಿದ್ದೀನಿ ಗೈಸ್. ಆಯಿತಾ, ಕೇಳೇನು? ಹಲೋ ಗೈಸ್, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಆಯಿತಾ, ಏನೇನು ತಪ್ಪೇನೋ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ನಾವು ಫಸ್ಟ್ ಟೈಮ್ ಬಂದಿರೋದು ಗೋವಾಗೆ. ಇಲ್ಲಿ ಪ್ಲೇಸ್ಗಳದ್ದು ಹೆಸ್ರುಗಳನ್ನ ಹೇಳೋಕ್ಕೆ ಬರೋಲ್ಲ, ಆ ಥರ ಹೆಸ್ರುಗಳಿದ್ದಾವೆ. ಆಯಿತಾ, ಯಾರು ನೋಡಿರೋ ಇದ್ದರೆ ಕಮೆಂಟ್ ಮಾಡಿ. ಆಯಿತಾ, ಏನು ಹೆಸರು ಏನು ಎತ್ತ ಅಂತ. 19 ನಿಮಿಷ. ಇಲ್ಲೇನಂತಂದರೆ ಎಲ್ಲ ಗೋವಾದೆಲ್ಲ ಬಿಲ್ಡಿಂಗ್ಗಳೆಲ್ಲ ಹಳೆ ಬಿಲ್ಡಿಂಗ್ಗಳಲ್ವಾ. ಇಲ್ಲಿ ಎಲ್ಲ ಹಳೆ ಬಿಲ್ಡಿಂಗ್ಗಳು, ಇಲ್ಲೆಲ್ಲ ಹಳೆ ಬಿಲ್ಡಿಂಗು. ಬ್ರಿಡ್ಜ್ ತಾನೇ, ಆ ಕಡೆ ಬ್ರಿಡ್ಜು, ಮೇಗಡೆ ಬ್ರಿಡ್ಜು, ರೋಡು ಅದು ಮೇಗಡೆ ನೈಸ್ ರೋಡು. ಬೆಂಗಳೂರು ಟು ಮೈಸೂರು ನೈಸ್ ರೋಡು. ಇದೊಂದು ಚರ್ಚ್ ಐತಿ ಇಲ್ಲಿ. ಹಾಂ, ಚೆನ್ನಾಗಿದೆಲ್ಲ ಶೂಟಿಂಗ್ಗಳಿಗೆ ಮಾಡೋಕ್ಕೆ, ಫೋಟೋ ಶೂಟ್ಗೆಲ್ಲ ಸಖತ್ತಾಗೈತೆ ಪ್ಲೇಸ್ಗಳು. ಎಷ್ಟು
ನೀನು. ಈ ಕಡೆ ಬೀಚು, ಈ ಕಡೆ ಪೋರ್ಟು. ಇಲ್ಲಿ ನೋಡಲ್ಲಿ ವಾವ್, ಅಲ್ಲೇ ಇದ್ಬಿಟ್ಟವ ನಾವಿನ್ನ ನಿಲ್ಸಲ್ಲ ಎಲ್ಲಾರು. ಇಲ್ಲಿ ನೋಡಲ್ಲ ಸಖತ್ತೈತೆ. ವಾವ್, ಇಲ್ರಂಗಿಲ್ಲ ಪಿಸ ಇಲ್ಲ ತೆಗೆದುಕೋಣ. ಇಲ್ರಂಗಿಲ್ಲ ಅಲ್ಲಿ ಅವನು ಗೈಸ್ ನೋಡಿ ಅಲ್ಲಿ ಅಲ್ಲೇ ಕಿತ್ಕೊಂಡ್ ಬರ್ತಾವೆ ಮಾತ್ರ. ಇದು ಪೋಲ್ಟ, ಇದು ಮೇಲಕ್ಕೆ ಹೋಗ್ಬೇಕೇನೋ ಇದಕ್ಕೆ. ಮಿನಿ ಹಿಡಿತಿರೋದು. ಹಾಕ್ಬಾರ್ದು ಅದು ಬ್ಯಾಕು ನೋಡಿ ಮಾಡು. ನೋಡಪ್ಪ ಬೇಗ ಹೋಗೋದ. ಗೈಸ್ ಯಾವ್ದು ಪೋರ್ಟ್ ಕರ್ಕೊಂಬಂದಾನೆ ನೋಡೋಕ್ಕೆ. ಟಿಕೆಟ್ ತೊಗೊಂಡು ಹೋಗ್ಬೇಕು. ಟಿಕೆಟ್ ಸ್ಪಾನ್ಸರ್ ಬಂದು ನವೀನ. ಇವಾಗ ನಾವು ಗೋವಾಗೆ ಬಂದ್ಬಿಟ್ಟು ಬರ್ಬೋತಾಗ್ಬಿಟ್ಟಿದ್ದೀವಿ ಗೈಸ್. ಫೈನಲಿ ಬಾಗಾ ಬೀಚ್ ಹತ್ರ ಬಂದಿದ್ದೀವಿ ನೋಡಿ. ಬಾಗಾ ಬೀಚ್ ಗಾಡಿ ನಿಲ್ಸೋಕೆ ಹೋಗೋನೆ. ದುಡ್ಡು ಕೊಟ್ಬಿಟ್ಟು ನಿಲ್ಸ್ಬೇಕು. ಎಲ್ಲದಕ್ಕೂ ದುಡ್ಡು ಗುರು ಇಲ್ಲಿ. ಗೈಸ್ ಬಂದ್ವಿ ನೋಡಿ. ಹೋಗ್ತಾ ಇದೀವಿ ಒಳಗಡೆಗೆ. ಗ್ಲಾಸ್ ಹಾಕೊಂಬಿಟ್ಟು ಇದೇನು ಕಪ್ಪು ಬೋತೈತಿ, ಏನು ಗ್ಲಾಂಡಿಂದ ಹಂಗೆ ನೋಡ್ತಾ ಇದ್ದೀನಿ. ಗ್ಲಾಸ್ ಹಾಕೊಂಬಿಟ್ಟು ಕರ್ರ ಕಾಣ್ತೈತೆ, ಏನು ಕ್ಲಾರಿಟಿನೇ ಬರ್ತಾಯಿಲ್ಲ ಬಿಡಿ ಅಂತ ನೋಡ್ತಾ ಇದ್ದೀನಿ. ಗ್ಲಾಸ್ ಮೈ ಮೇಲೆಲ್ಲ ಗೈಸ್ ನೋಡಿ. ನೋಡೋ ಮಗನ ಇದೆ ಇಲ್ಲೇ. ನೀನು ಬರ್ತಾರೆ ಮಾಡಬೇಕು ಅಂದರೆ ನಿಮ್ಮ ಹುಡುಗಿಗೆ ಹೇಳ್ಬಿಟ್ಟು ಇಲ್ಲೇ ಮಾಡಿಸ್ಕೊ. ಇಲ್ಲೇ ಮದುವೆ ಆಗ್ಬಿಟ್ಟು ಮಗ ಕರ್ಕೊಂಬಂದ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳ. ಹಾಂ, ಇಲ್ಲಿ ಮಧ್ಯೆ ನಡ್ಕೊಂಡು ಹೋಗ್ಬೋದು ಹಿಂಗೆ. ಹಾಂ, ನೈಟಲ್ಲಿ ಬರಬೇಕು ನವೀನಲ್ಲಿ. ಲೈಟ್ ಹಾಕಿರ್ತಾರೆ. ನೋಡಿ ಹೋಟ್ಲಿಗೆ ಹೋಗೋಕ್ಕೆ ಬಾರಲ್ಲಿ ಒದ್ದೋಡ್ಸ್ಬಿಡ್ತಾರೆ. ಬಾ ನನ್ನ ಮಗನೇ. ರೆಸ್ಟೋರೆಂಟ್ಗಳು ಏನು ಗೈಸ್ ಇದು. ಅಪ್ಪ ಬಿಸಿಲಲ್ಲಿ ಇದೆಲ್ಲ ಫಿಲಮಲ್ಲಿ ಟಿ ವಿಲಿ ನೋಡಿದ್ದು ಹಿಂಗೆ ಮಲಿಕತ್ತೆ. ನಮಗೆ ಅದಕ್ಕೂ ಕಾಸು ಕೊಡ್ಬೇಕೇನೋ. ಹಾಂ, ಬೇಡ ಬಿಡು, ಅಲ್ಲೇ ಮಲಿಕತ್ತೀವಿ ನೀರಲ್ಲಿ. ಅದಕ್ಕಾಗಿ ಹೋಗೋದಂತಂದ್ರೆ ರೇಟ್ ಎಲ್ಲ ಜಾಸ್ತಿ ಐತಲ್ಲ. ಎಷ್ಟೈತೆ ಅಮೌಂಟು? ₹800, ₹500, ₹1000. ಪ್ಯಾರಾಚೂಟು ಎಷ್ಟದು ಗೊತ್ತಿಲ್ಲ. ಅಲ್ಲಿ ಹಾಕಿರ್ತಾರೆ ನೋಡು, ಕೇಳ್ಬೇಕು ಅವ್ರನ್ನ. ಬಾಗಾ ಬೀಚ್ ಎಲ್ಲೇ? ಗೈಸ್ ಔಷಧಿ ತೊಗೊಂಡು ಬರ್ತಾವೆ ನೋಡಿ. ಗೋವಾದ ಬಂದಮೇಲೆ ಡ್ರಿಂಕ್ಸ್ ಕಡಿಮೆ ಸಿಗುತ್ತೆ ಅವ್ನು ತೊಗೊಂಡಿದ್ದಾನೆ ಮನೆ. ಬಾ ಡ್ರೈ ಫ್ರೂಟ್ಸ್ ತೊಗೊಂಬೋಣ. ಗೈಸ್ ಚಾಕ್ಲೇಟ್ ಮತ್ತು ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದೆ ಮಕ್ಕಳಿಗೆ. ಎಷ್ಟಿದು? ಬೈ 250 ನೋಡಿ ಗೈಸ್, ಇಷ್ಟು ಚಾಕ್ಲೇಟ್ಗಳು, ಡ್ರೈ ಫ್ರೂಟ್ಸ್ ಎಲ್ಲ ಐತೆ. ಇಲ್ಲೆಲ್ಲ ಹೋಲ್ಸೇಲ್ ಕಡಿಮೆ ಸಿಗುತ್ತೆ ಅಂದ್ಬಿಟ್ಟು ತೊಗೊಳ್ತಾ ಇರೋದು. ಮಕ್ಕಳಿಗೆ ಇಷ್ಟ ಅಲ್ಲ ನನ್ನ ಮಕ್ಕಳಿಗೆಲ್ಲ, ಅದಕ್ಕೆ ನೋಡೋಣ ಅದು ತೊಗೋಬೇಕಷ್ಟೆ. ಇದನ್ನು ನೋಡಿದ್ದೀನಿ, ಇದು ₹250 ಅಂತ ಹೇಳ್ತಿದ್ದಾನೆ.
ನಿಂಗೇನು ಬೇಡನಾ? ಹಾಂ, ನಿಂಗೇನು ಬೇಡ? ನೋಡ್ಬಿಟ್ಟು ತಗೋ, ಏನು ಬೇಕು? ಜಾಮ್ ಇದೆ, ಜಾಮ್ ತಗೊಳ್ಳೋದ? ಗೈಸ್ ನೋಡೋಣ ಬನ್ನಿ, ಏನು ಯಾವ್ದು ತಗೊಂಡು ಮನೆಗೆ ಡ್ರೈ ಫ್ರೂಟ್ಸ್, ಮಕ್ಕಳಿಗೆ ಕಾಜು ಮತ್ತು ಆಲ್ಮಂಡ್ಸು ಎಲ್ಲ ಸಿಗುತ್ತೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ನೋಡ್ತಾ ಇದೀವಿ ಯಾವ್ದು ತಗೊಳ್ಳೋದು ಆಗ್ಬಿಡೋದು ಅಂತ. 250 ग्राम कितना? 250 ग्राम अलग अलग 200 रुपीज़ का आएगा, 150 का आएगा। क्या प्राइस कितना? अरे 200 डिफरेंट क्वालिटी आएगा। 250 रुपये अच्छा काजू लेना है, अच्छा हाँ, ये आएगा 250 रुपीज़ का आएगा, 250 ग्राम 1000 रुपये किलो आएगा। सबसे अच्छा वाला काजू आएगा, एक नंबर काजू रहेगा खाना में। ಎಷ್ಟು ಇದು? 200 ರೂಪಾಯಿನಾ? 200 रुपीஸா? 250 ग्राम 250 रुपीज़, 230 लगा दूंगा लास्ट। ಜಾಸ್ತಿ ಅನಿಸಿದೆ ಗೈಸ್. ತೊಗೊಂಡಿದ್ದೀನಿ ಮನೆಗೆ ಬೆಂಗಳೂರಿಗೆ ಏನು ತೊಗೊಂಡಿದ್ದೀನಿ ಏನು ಅಂತ ಮೈಸೂರು ವೀಡಿಯೋ ಮಾಡ್ತೀನಿ ಇನ್ನೊಂದು. ಸೊ ಅವಾಗ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ ಗೈಸ್, ಊಟ ಟೈಮ್ ಮಾಡೋ ಆಗ್ಬಿಟ್ಟೈತೆ, 1 ಗಂಟೆ 1:15. ಸೊ ಊಟ ಮಾಡೋಕೆ ಹೋಗ್ಬೇಕು. ಏನು ಹೇಳ್ಕೊಳ್ಳೋದು ಊಟಕ್ಕೆ ಎಲ್ಲ ಬದ ಎಲ್ಲ ಸರಿ ನಡಿ. ಹೋಟ್ಲ್ ನೋಡು, ಆಂಧ್ರ ಹೋಟ್ಲ್ ನೋಡು. ಸೀಟೆಲ್ಲ ಏನು ಹಿಂಗಾಗ್ಬಿಟ್ಟೈತೆ? ಮಳೆ ಅದಕ್ಕೆ ಉಪ್ಪುಗೆ ಯಾವ ಕಡೆ ಮ್ಯಾಪ್ ಹಾಕು. ನೋಡಿ ಉಪ್ಪು ಆಗ್ಬಿಟ್ಟೈತೆ ನೋಡಿ ಗೈಸ್ ಸೀಟೆಲ್ಲ. ನೋಡಿ ಊಟಕ್ಕೆಲ್ಲ ತಂದು ನಿಲ್ಸೋಣ ಇಲ್ಲಿ. ಇಲ್ಲ ಸಿಗ್ತದೆ ಇಲ್ಲೋ ಇಲ್ಲೋ ಕಾಗೆ ಹರ್ಸ್ತಾರೆ ಗೊತ್ತಿಲ್ಲ, ಕಡೆ ಬೋರ್ಡ್ ಹಾಕೋರೆ, ಅಲ್ಲೋಗಿ ಕೇಳಿದ್ರೆ ಏನೂ ಇಲ್ಲ ಅಂತವ್ರೆ. ಕೇಳ್ಕೊಂಬರ್ಲಿ ರೀ. ನೆಲ್ವಾಡ ಐಸ್ ಕ್ರೀಮ್ ತಿನ್ನೋದ ಬನ್ನಿ. ಭಯ ಐಸ್ ಕ್ರೀಮ್ ಸ್ಪೂನ್ ಹಾಂ. ಗೈಸ್ ಊಟ ತಗೊಂಡಾಯ್ತು, ಬನ್ನಿ ಊಟ ಎಲ್ಲ ಆಯಿತು, ತೊಗೊಂಡಿದ್ದೀವಿ ಪಾರ್ಸಲ್ಲು. ರೂಮ್ಗೆ ಹೋಗಿ ಊಟ ಮಾಡೋಣ ಅಂತ, ಬಿಸಿಲಲ್ಲಿ ಆಗಲ್ಲ ಇಲ್ಲ ಊಟ ಮಾಡಿ ಕೂತ್ಕೊಂಡು, ರೂಮಲ್ಲಾದ ನಿಧಾನಕ್ಕೆ ಕೂತ್ಕೊಂಡು ಊಟ ಮಾಡ್ಬೋದು. ಗೈಸ್ ಈಗ ರೂಮಿಗೆ ಬಂದಿದ್ದೀವಿ, ಹತ್ತತ್ರ ಟೈಮ್ ಬಂದ್ಬಿಟ್ಟು 3 ಗಂಟೆ 3:15 ಆಗೈತೆ ಮಧ್ಯಾಹ್ನ. ಸೊ ಊಟ ಮಾಡಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದೆ ನೀರಲ್ಲೆಲ್ಲ ಆಟ ಆಡ್ಬಿಟ್ಟು. ಸೊ ಬಂದು ಊಟ ತೊಗೊಂಡಿದ್ರು ಹೋಟ್ಲಲ್ಲಿ, ತೊಗೊಂಡು ರೂಮಿಗೆ ಬಂದುಬಿಟ್ಟು ಊಟ ಮಾಡೋಕೆ ಕೂತ್ಕೊಂಡಿದ್ದೀವಿ. ಊಟ ಇವಾಗ ಫಿಶ್ ಊಟ ಏನು ತೊಗೊಂಡಿದ್ದಾನೆ, ಜಾಸ್ತಿ ತೊಗೊಂಡಿಲ್ಲ. ಏನಕ್ಕಂದರೆ ಮಧ್ಯಾಹ್ನ ಸ್ವಲ್ಪ ಬಿಸಿಲಿರೋದ್ರಿಂದ ಏನು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಕಡಿಮೆ ತೊಗೊಂಡಿದ್ದೀವಿ ಸದ್ಯಕ್ಕೆ. ಊಟ ಮಾಡಬೇಕು, ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ತೋರಿಸ್ತೀನಿ. ಸಂಜೆ ನೈಟ್ ಹೊತ್ತು ಒಂದು ರೌಂಡ್ ಹೋಗಿ ತೋರಿಸ್ತೀನಿ, ನೈಟ್ ಗೋವಾ ಹೆಂಗಿರುತ್ತೆ ಏನಿರುತ್ತೆ ಅಂತ. ಅಂದರೆ ಗಾಡಿಯಲ್ಲೂ ಹೋಗಲ್ಲ, ವಾಕಿಂಗ್ ಮಾಡ್ದಂಗೆ ಆಗುತ್ತೆ, ನಡ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಹಿಂಗೋಗೋದಾ? ಸೊ ಗೈಸ್ ಸಂಜೆ ನೈಟು ಹೇಳಿದ್ದೀನಿ ತೋರಿಸ್ತೀನಿ ಅಂತ. ಸೊ ಮನೆಯಲ್ಲಿ ಅಂತೀನಿ ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ. ಸೊ ಇವಾಗ ಹೊರಟಿದ್ದೀವಿ, ನಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಅಲ್ಲಿ ಸುಮಾರು ಜನ ಕ್ಯಾಸ್ ಇರುತ್ತೆ, ಅಲ್ಲಿ ಕ್ಯಾಸಿನೆಲ್ಲ ಯಾವ ಥರ ಇರುತ್ತೆ ಏನಿರುತ್ತೆ ಅಂತ ಬರೀ ಜಸ್ಟ್ ತೋರಿಸ್ತೀನಿ ಈಚೆಯಿಂದ ಅಷ್ಟೇ. ಒಳಗಡೆ ಎಲ್ಲ ಆ ಥರಕ್ಕೆಲ್ಲ ಹೋಗಲ್ಲ ನಾವು, ತುಂಬ ಒಳ್ಳೆ ಹುಡುಗರು ನಾವು, ಅದಕ್ಕೆಲ್ಲ ಹೋಗಿ ದುಡ್ಡು ಖರ್ಚು ಮಾಡೋ ಸೀನೆಲ್ಲ ಇಲ್ಲ ನಾವು. ಸೊ ಬನ್ನಿ ತೋರಿಸ್ತೀನಿ ಹೋಗಿ. ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಹೋಟ್ಲು ಆ ಕಡೆ ಸೈಡ್ ಇದ್ದಿದ್ದು, ರೋಡ್ ದಾಟ್ಬಿಟ್ಟು ಈ ಕಡೆಯಿಂದ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರದಲ್ಲೇ ಇರೋದು ಬೀಚು. ಸೊ ಇಲ್ಲೇ ನಿಮಗೆ ಕ್ಯಾಸಿನೋದು ಶಿಪ್ಗಳು ಅದು ಇದು ಎಲ್ಲ 1-2-3 ಅವೆ. ಸೊ ತೋರಿಸ್ಕೊಂಡು ನಾವು ನೋಡ್ಕೊಂಡು ಲೈಟೆಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ಸೊ ಈಗ ಸುಮ್ಮನೆ ಹೋಗ್ತಾ ಇದ್ದೀವಿ. ಇಲ್ಲೇ ಭಾಷೆ ಗೊತ್ತಿಲ್ಲ ಏನೂ ಇಲ್ಲ, ಸುಮ್ಮನೆ ಅವನು ಬಟ್ಲರ್ ಹಿಂದೆ ಬಟ್ಲರ್ ಹಿಂದೆ, ನಾನು ಬಟ್ಲರ್ ಹಿಂದೆ. ಇಂಗ್ಲೀಷು ಬಟ್ಲರ್ ಇಂಗ್ಲೀಷು, ನಾವು ಅವನು ಬಟ್ಲರ್ ಇಂಗ್ಲೀಷು. ಸುಮ್ಮನೆ ಮಾತಾಡೋದು ಅಷ್ಟೇ. ನಾನು ಯಾವನಿಗೆ ಹಿಂದಿಲ್ಲ ಅಂದ ಏನಂದಲ್ಲ ಏನಂದ್ರೆ ಅಲ್ಲ ಕ್ಯಾರೆ ಅಂತ ಅಂದಿದ್ದು ನೀನು. ಕ್ಯಾರೆ ಏನೈತೆ ಆ ಹೋಟ್ಲಲ್ಲಿ ಅಂತ ಕೇಳೋಕ್ಕೆ ಕ್ಯಾರೆ ಅಂತ ಅವನೇ. ದೇವ್ರೆ. ಗೈಸ್ ಬಂದ್ವಿ ನಡ್ಕೊಂಡು, ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವನಿಗೆ ಸ್ವಲ್ಪ ಅಲ್ಲಿ ಹೊರಗಡೆ ಹೋಗೋಣ ನೋಡಬೇಕು ಅಂತ ಆಸೆ ಇತ್ತು. ನಾನೇ ಬೇಡ ಅಂತಂದೆ, ಸುಮ್ಮನೆ ಹೋದೆ, ಸುಮ್ಮನೆ ದುಡ್ಡು ಎಷ್ಟು ಅಲ್ಲಿ, ಸುಮ್ಮನೆ ಲಾಸು, ಹಂಗೆಲ್ಲ ಹೋಗುತ್ತೆ, ಸುಮ್ಮನೆ ತಪ್ಪಾಗುತ್ತೆ. ಅದಕ್ಕೆ ಬೇಡ ಅಂತ ಹೇಳಿದೆ, ಈಚೆ ನೋಡ್ಕೊಂಬರೋಣ ಬಾ ಅಂತಂದೆ. ಸೊ ಹೋಗ್ತಾ ಇದ್ದೀವಿ ನೋಡಿ, ಇಲ್ಲಿ ಕಾಣಿಸ್ತಿರತ್ತೆ ನಿಮಗೆ ನೋಡಿ, ಅಲ್ಲಿ ಇಲ್ಲಿಂದ ಸ್ಟಾರ್ಟು.
ಬಿಟ್ಟು ಚೆನ್ನಾಗಿ ಮಾಡೋದಲ್ಲ ಅಲ್ಲಿ ನೀರು ಮಧ್ಯ ಹೋಗ್ಬೋದಾ? ಹೋಗ್ಬೋದು ಈ ಕಡೆ ಬ್ರಿಡ್ಜು, ಆ ಕಡೆ ಶಿಪ್ಗಳು. ಅದು ನೋಡಿ ಹೆಂಗೈತೆ ಅದು ಫಿಶ್ದು ಶೇಪಲ್ಲಿ ಮಾಡವ್ರೆ, ಕಿಂಗ್ಸ್ ಕ್ಯಾನ್ಸಿನೋ ಅಂತ ನೋಡಿ ಗೈಸ್. ಕಲ್ಲೆಲ್ಲ ಹಾಕೋರು ಈ ಕಡೆ ವಾಕಿಂಗ್ ಮಾಡೋಕ್ಕೆ ಪಾರ್ಕ್ ಥರ ಬಿಟ್ಟವ್ರೆ. ಬಟ್ ಇಲ್ಲಿ ವಾಕಿಂಗ್ ಮಾಡ್ಬೋದು. ಈ ಕಡೆ ಬೀಚು, ಇಲ್ಲೆಲ್ಲ ನೀಟಾಗಿ ಇಲ್ಲಿ ಈ ಥರ ಕಲ್ಲು ಪೂರ್ತಿ ಲೈನಕ್ಕೂ ಕಲ್ಲುಗಳಿರ್ತವೆ. ಅದೇ ಥರ ಮತ್ತೆ ಮತ್ತೆ ಕಮ್ಮಿ ಮಾಡು. ಲೈಟ್ ಹಾಕಿರೋದು ಮೆಜೆಸ್ಟಿಕ್ ಥರನೇ ಹಾಕೋನು. ಮೆಜೆಸ್ಟಿಕ್ ಮೇಲೆ ಡ್ಯಾನ್ಸ್ ಆಡ್ತಾವ್ರು ನೋಡಲಿ. ಕಾಣಿಸಲ್ಲ, ಝೂಮ್ ಮಾಡಿದ್ರೆ ಕಾಣಿಸ್ತೈತೆ ಇದರಲ್ಲಿ. ಕಾಣಿಸಲ್ಲ, ನಿಲ್ಲಿಸ್ಬಿಟ್ಟವ್ರೆ ಎಸ್. ನೋಡ್ರಿ ಇದು ಅಂಗಡಿಗಳು. ಇದೆಲ್ಲ ಹೆಂಗಂದ್ರೆ ಬೆಂಗಳೂರಲ್ಲೆಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಐತಲ್ಲ ಆ ಥರ, ಮೈಸೂರಲ್ಲೆಲ್ಲ ಅರಸು ರೋಡ್ ಅಂತಾರ ಆ ಥರ. ಬಟ್ ಇಲ್ಲೆಲ್ಲ ಮಿಕ್ಸಲ್ಲಿ ಜಾಸ್ತಿ ಬಾರ್ಗಳೇ ಇರೋದು. ಎಲ್ಲ ಕಡೆ ಎಣ್ಣೆ ಮಾರ್ತಿರ್ತಾರೆ ಆಫ್ ರೇಟ್ ಅಂದ್ಬಿಟ್ಟು. ಎಲ್ಲ ವೈನ್ ಸ್ಟೋರು, ಬಾರಿನ ರೆಸ್ಟೋರೆಂಟು, ಮತ್ತು ಹೋಟ್ಲುಗಳು, ಬಟ್ಟೆ ಅಂಗಡಿಗಳು, ಬರೀ ಆ ಥರದವೆ. ಇಲ್ಲಿ ಗೋವಾದಲ್ಲಿ ಡ್ರಿಂಕ್ಸ್ನು ಕಡಿಮೆ ಅನ್ನೋದು ಬಿಟ್ಟರೆ ಇನ್ನು ಮೆಕ್ಕಿದೆಲ್ಲ ಕಾಸ್ಟ್ಲಿನೇ. ಊಟ ಬಟ್ಟೆ ಗಿಟ್ಟೆ ಏನು ತಗೋತೀವಿ ಅನ್ನೋದು ಕಾಸ್ಟ್ಲಿನೇ ಇಲ್ಲಿ. ಗೋವಾ ಮಾರ್ಕೆಟ್ ನೋಡ್ಕೊಳ್ರಿ. ಮೇಲ್ಗಡೆ ಎಲ್ಲ ಅಂಗಡಿ ಅವೆ. ಎಲ್ಲ ಹಣ್ಣು ಅಂಗಡಿಗಳು, ಹಣ್ಣು ತರಕಾರಿ. ಗೈಸ್, ಇಲ್ಲೇನಾದರೂ ನೀವು ಕಡಿಮೆ ರೇಟಿಗೆ ಊಟ ಏನು ಹುಡುಕ್ತೀರಾ ಅಂತಂದ್ರೆ ಗೋವಾದಲ್ಲಿ, ನಮ್ಮ ಬೆಂಗಳೂರಲ್ಲಿ ಈಗ ದುಡ್ಡಿಲ್ದೆ ನಾವು ಏನಾದರೂ ಬರ್ತೀವಿ, ನಾವು ನಮ್ಮಂಥವ್ರು ಅಥವಾ ಬ್ಯಾಚುಲರ್ಸ್ ಏನಾದ್ರು ಬರ್ತೀವಿ ಗೋವಾಗೆ ಅಂತ ಹೇಳಿದ್ರೆ, ಅಕಸ್ಮಾತ್ ಕಡಿಮೆ ಬಜೆಟಲ್ಲಿ ಏನು ಬರ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಗೋದು ಗೊತ್ತಾ, ಒಂದು 60 ರೂಪಾಯಿ ಕುಷ್ಕ, 100 ರೂಪಾಯಿ ಬಿರಿಯಾನಿ. ಸೊ ಆ ಥರ ಐಟಮ್ ನೀವು ಇಲ್ಲೇ ಗೋವಾದಲ್ಲಿ ಎಲ್ಲೂ ನಾವು ನೋಡಿರೋಂಗೆ ಎಲ್ಲೂ ಇಲ್ಲ ಗೈಸ್, ಆಯಿತಾ. ಮಿನಿಮಮ್ಮು 250-300 ರೂಪಾಯಿ ಮೆನು. ಬಿರಿಯಾನಿ ಆಗಲಿ ಏನೇ ಐಟಮ್ ಆದರೂ ಸ್ಟಾರ್ಟಿಂಗೇ ಅಷ್ಟು, ಆಯಿತಾ. ಸೊ ಆ ಥರ ನಾವೀಗ ಹುಡುಕ್ತಾ ಇದ್ದೀವಿ. ಬಜೆಟ್ ನಮಗೆ ಅಷ್ಟೇ ಯಾಕೆ ಕೊಡಬೇಕು ಅಂತ ಅಷ್ಟೇ ಅಮೌಂಟು. ಅವ್ರು ನಾವೇ ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಿಲ್ಲ. ಹಂಗೆ ವಾಕಿಂಗ್ ಆಯಿತು. ಸೊ ನಾವಿರೋಂಥ ಜಾಗದಲ್ಲೇ ನೈಟ್ ಬಂದ್ಬಿಟ್ಟು ಪ್ಲೇಸ್ ಇಷ್ಟು ಇರೋದು. ಸೊ ನಾವು ಊಟ ಮಾಡಬೇಕು, ಹೊಟ್ಟೆ ಬೇರೆ ಹಸಿದೈತೆ, ನಡ್ಕೊಂಬೇರೆ ಬಂದಿದ್ದು. ಏನೋ ಊಟ ಸಿಕ್ಕಿದ್ರೆ ತಗೊಂಡು ಸೀದಾ ರೂಮ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು. ಸೊ ನಾಳೆ ಬೆಳಗ್ಗೆ ಪ್ರೋಗ್ರಾಮ್, ನಾಳೆ ಏನು ಹೋಗ್ಬೇಕು ಏನೇ ಇತ್ತ ಅಂತ ಅನ್ನೋದನ್ನು ನಾಳೆ ಯೋಚನೆ ಮಾಡಬೇಕು. ಗೈಸ್ ನೋಡಿ, ನಮಗೆ ಬಜೆಟಿಗೆ ಸಿಕ್ಕಿಲ್ಲ ಊಟ ಅಂದ್ಬಿಟ್ಟು ಆನ್ಲೈನಲ್ಲಿ ನೋಡೋದು ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಪ್ರೈಸ್ಗಳು ನೋಡ್ಬಿಟ್ರಂತೂ ಬೆರ್ಗಾಗೋಯ್ತೀರ. ಹಂಗೆ ಬಿರಿಯಾನಿ ನೋಡ್ತಾಯಿದ್ವಿ, ಬಿರಿಯಾನಿ ತಗೊಳ್ಳೋದು ಅಂದ್ಬಿಟ್ಟು. ಬಟ್ ಬಿರಿಯಾನಿನೇ ಇಲ್ಲಿ ಹಾಫ್ ಬಿರಿಯಾನಿ ಅಂತ ಸಪ್ರೇಟ್ ಐತೆ, ಆಯಿತಾ. ಹಾಫ್ ಬಿರಿಯಾನಿಗೆ ಅಮೌಂಟ್ ತೋರಿಸಿ, ಎಷ್ಟೈತೆ ಅಮೌಂಟು? ಬಿರಿಯಾನಿ ಹಾಫ್ ಯಾವ್ದು ತೋರಿಸು ನೋಡಿ. ಚಿಕನ್ ಬಿರಿಯಾನಿ 199 ಅಂತ ನೋಡಿದರೆ ಎಷ್ಟಿದೆ? 289 ರೂಪಾಯಿ ಫುಲ್. ಅದು ಫುಲ್ 289. ಹಾಫ್ಗೆ ಹತ್ರ 180 ರೂಪಾಯಿ, 190 ರೂಪಾಯಿ ಹಾಫ್ ಬಿರಿಯಾನಿಗೆ ಐತೆ, ಆಯಿತಾ. ಸೊ ಈ ಥರ ಆಗ್ಬಿಟ್ರೆ ಗೋವಾದಲ್ಲಿ ನೋಡಿ, ತಿನ್ನೋದಕ್ಕೆಲ್ಲ ಎಲ್ಲದಕ್ಕೂ ಕಾಸ್ಟ್ಲಿ. ಊಟ ಮಾಡ್ತೀರಾ ಅಂತಂದರೆ ಹೆವಿ ಕಾಸ್ಟ್ಲಿ ಐತೆ ಎಲ್ಲದಕ್ಕೂ, ಯಾವುದು ಕಡಿಮೆ ಇಲ್ಲ ಗೈಸ್. ನೀವು ಹೋಟ್ಲಿಗೆ ಹೋಗ್ತೀರಾ ಅಂದ್ರೂ ಅಷ್ಟೇ, ಹೋಟ್ಲಿಗೆ ಹೋದರೆ ಒಂದು ರೇಟು, ಬಟ್ ತರ್ಸ್ಕೊಂಡು ತಿಂತೀರಾ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಅಂತಂದರೆ ಇನ್ನೂ ಡಬಲ್ ರೇಟು. ಏನದ ಬಿರಿಯಾನಿ ಹಂದಿ ಬಿರಿಯಾನಿ? ಏನು ಹೆಸ್ರು ಹಂಗೈತಿ? ಏನು ಚಿಕನ್ ಬಿರಿಯಾನಿನ ಏನು ಬೇರೆ ಹಂದಿಗಿಂದಿನ ಗೊತ್ತಿಲ್ಲ, ನಾವು ತಿನ್ನಲ್ಲಪ್ಪ ಹಂದಿಗಿಂದಿ ಎಲ್ಲ. ಲೈ ಗೈಸ್, ಊಟನ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಬಿರಿಯಾನಿ ಬುಕ್ ಮಾಡಿದ್ದೀವಿ ಝೊಮ್ಯಾಟೋದಲ್ಲಿ. ತಿನ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡಬೇಕು. ಕೈ ಕಾಲಂದ್ರೆ ನೋವು ಬಂದ್ಬಿಡೈತೆ ನನಗೊಂದು. ಟ್ರೈನಲ್ಲಿ ಬಂದ್ವಲ್ಲ, ಟ್ರೈನಲ್ಲಿ ಬಂದಿದ್ದು ಕತ್ತಲ್ಲಿ. ಇವಾಗ ನೋವು ಗೊತ್ತಾಗ್ತಿರೋದು ಬಂದ್ಬಿಟ್ಟು ನೋವು ಇವಾಗ ಗೊತ್ತಾಗ್ತೈತೆ ನೋವು ಎಲ್ಲ. ಅವಾಗ ಗೊತ್ತಾಗಿರಲಿಲ್ಲ. ಸೊ ಬಂದರೆ ಫೈನಲ್ ಹೋಟ್ಲಿಗೆ. ಸೊ ಆರ್ಡ್ರ್ ಮಾಡಿದ್ವಲ್ಲ, ಬಿರಿಯಾನಿ ಬಂತು.
ಸೊ ನೋಡಿ ಈ ಥರ ಐತೆ ವೈಟ್ ಕಲರ್ ಬಿರಿಯಾನಿ. ಹೆಂಗೈತೆ ಗೊತ್ತಿಲ್ಲ, ಬಾರ ಹಾಕೋ ಬರ್ರ ನೋಡ್ರಿ. ಇದಕ್ಕೆ ಎಷ್ಟು 250 ರೂಪಾಯಿ. ಬೆಂಗಳೂರಲ್ಲೇ 250 ರೂಪಾಯಿನಾ? 250 ರೂಪಾಯಿ. ಬೆಂಗಳೂರಲ್ಲೇ ಇದು ಒಂದು 100 ರೂಪಾಯಿ 120 ರೂಪಾಯಿ ಅಷ್ಟೇ. ಇದು 250-300 ರೂಪಾಯಿ ಹತ್ತತ್ರ ಈ ಬಿರಿಯಾನಿಗೆ. ಹಾಕಪ್ಪ ಸ್ವಲ್ಪ ಹಾಕು. ನಿಂಗಲ್ಲ ಹೊಸ ಬಜ್ಜಿ ಕೊಟ್ಟವನ ಕೊಟ್ಟವನೆ. ಸ್ವಲ್ಪ ಹಾಕು ಸಾಕು. ರೈಸ್ ಹಾಕಲ್ಲ, ಈ ಮಸಾಲೆ ಏನೇ ಹಾಕ್ತಿ ಜಾಸ್ತಿ ಇಲ್ಲ. ಈ ಬೆಂಗಳೂರಲ್ಲಿ ಮಸಾಲೆ ಬೇರೆ ತಿಂದು ಬೇಜಾರಾಗ್ಬಿಡೈತೆ. ತಪ್ಪ ಹಾಕೋನೇನು. ಹಾಂ, ಒಂದು ಲೆಗ್ ಪೀಸ್ ಹಾಕು, ಸಾಕು ಲೆಗ್ ಪೀಸ್ ಹಾಕ್ಬಿಡೋಣ ಬರೀ. ರೈಸ್ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಪ್ರೋಗ್ರಾಮು.